evening, everybody. Myself, Soumya, and this is Sankalp Learning Solution. Today, we are discussing chemistry in everyday life. So, we are discussing another subtopic in chemistry in everyday life, that is drug target interaction. Okay, how enzyme works. Okay, enzyme ಹೇಗೆ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ಈ ಪಿಕ್ಚರ್ ಅಲ್ಲಿ ನೋಡ್ತಿದ್ದೀರಾ ನೀವು, ಇದನ್ನ ಸಬ್ಸ್ಟ್ರೇಟ್ ಅಂತ ಕರಿತೀವಿ. ಓಕೆ, ಸಬ್ಸ್ಟ್ರೇಟ್ ಆಕ್ಟಿವ್ ಸೈಟ್ ಆಫ್ ಎಂಜೈಮ್. ಇಲ್ಲಿ ಎಂಜೈಮ್ ಏನಿರುತ್ತಲ್ಲ, ಇಲ್ಲೊಂದು ಆಕ್ಟಿವ್ ಸೈಟ್ ಇದೆ, ಕಾಣಿಸ್ತಿದ್ಯಾ? ಸೊ ಇಲ್ಲೊಂದು ಆಕ್ಟಿವ್ ಸೈಟ್ ಇದ್ರೆ ಸಬ್ಸ್ಟ್ರೇಟ್ ಏನ್ ಬರುತ್ತಲ್ಲ, ಆ ಸಬ್ಸ್ಟ್ರೇಟ್ ಬಂದು ಈ ಆಕ್ಟಿವ್ ಸೈಟ್ ಅಲ್ಲಿ ಕುತ್ಕೊಳ್ಳುತ್ತೆ. ಸೊ ಈ ಎಂಜೈಮ್ ಏನ್ ಮಾಡುತ್ತೆ, ಸಬ್ಸ್ಟ್ರೇಟ್ ಈಸಿಯಾಗಿ ಬೈಂಡ್ ಆಗೋ ತರ ಎಂಜೈಮ್ ಚೇಂಜ್ ದ ಶೇಪ್ ಸ್ಲೈಟ್ಲಿ ಆಸ್ ಸಬ್ಸ್ಟ್ರೇಟ್ ಬೈಂಡ್ಸ್. ಏನಾಗುತ್ತೆ, ಎಂಜೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಸೊ ಈ ಎಂಜೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಏನ್ ಫಾರ್ಮೇಶನ್ ಆಗಿರುತ್ತೆ, ಆ ಫಾರ್ಮೇಶನ್ ಆದ್ಮೇಲೆ ಎಂಜೈಮ್ ಹಂಗೆ ಒಂದು ಇಂಟರ್ಮೀಡಿಯೇಟ್ ಅನ್ನ ಇಲ್ಲಿ ಫಾರ್ಮೇಶನ್ ಮಾಡುತ್ತೆ. ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆದ್ಮೇಲೆ ದೇ ಫಾರ್ಮ್ ಅ ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ಆದ್ಮೇಲೆ ಪ್ರಾಡಕ್ಟ್ ಏನಾಗುತ್ತೆ, ಹೋಗುತ್ತೆ ಅಂತ. ಅರ್ಥ ಆಯ್ತಾ? ಸೊ ಸಬ್ಸ್ಟ್ರೇಟ್ ಏನ್ ಮಾಡುತ್ತೆ, ಅಲೋ ಮಾಡುತ್ತೆ, ಒಂದು ಆಕ್ಟಿವ್ ಸೈಟ್ ಅನ್ನ ಕೊಡುತ್ತೆ. ಯಾವಾಗ ಬಂದು ಅದಕ್ಕೆ ಬಂದದ್ರ ಜೊತೆಗೆ ಬೈಂಡಿಂಗ್ ಆಗೋ ತರ, ಎಂಜೈಮ್ ಸಬ್ಸ್ಟ್ರೇಟ್ ಒಂದು ಕಾಂಪ್ಲೆಕ್ಸ್ ಮಾಡೋ ತರ, ಅವಾಗ ಏನ್ ಮಾಡ್ಕೊಳುತ್ತೆ, ಬಂದಿರೋ ಸಬ್ಸ್ಟ್ರೇಟ್ ಶೇಪ್ ಏನೋ ಇರುತ್ತೆ ಅಲ್ವಾ, ಸೊ ಆ ಶೇಪ್ ಅನ್ನ ಸ್ಲೈಟ್ಲಿ ಚೇಂಜ್ ಮಾಡ್ಕೊಳ್ಳುತ್ತೆ, ಬಿಕಾಸ್ ಬೈಂಡಿಂಗ್ ಈಸಿ ಆಗಿ ಅಂತ. ಸೊ ಎಂಜೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಸೊ ಈ ಫಾರ್ಮೇಶನ್ ಆದ್ಮೇಲೆ ಪ್ರಾಡಕ್ಟ್ಸ್ ಬರುತ್ತಲ್ಲ, ಅದು ಡ್ರಗ್ ಟಾರ್ಗೆಟ್ ಆಕ್ಷನ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಓಕೆ, ಸೊ ಫಸ್ಟ್ ಸ್ಟೆಪ್ ಎಂಜೈಮ್ ಸಬ್ಸ್ಟ್ರೇಟ್ ಬೈಂಡಿಂಗ್. ಓಕೆ, enzymes are biological catalyst that speed up the reaction by binding the specific molecule called substrate. ನಾವು ಇನ್ನೂ ಡೀಟೇಲ್ ಆಗಿ ಹೋಗ್ತಾ ಇದ್ದೀವಿ. ಓಕೆ, a special region that called active site. ಈಗ ನನ್ನ ಆಕ್ಟಿವ್ ಸೈಟ್ ಇದು ಅಂತ ಅಂದ್ಕೊಳ್ಳಿ. a biological catalyst, enzymes are a biological catalyst that speed up a reaction. ಏನ್ ಮಾಡುತ್ತೆ, ಒಂದು ರಿಯಾಕ್ಷನ್ ಅನ್ನ ಸ್ಪೀಡ್ ಅಪ್ ಮಾಡುತ್ತೆ by binding a specific molecule. ಒಂದು ಸ್ಪೆಸಿಫಿಕ್ ಮಾಲಿಕ್ಯೂಲ್ ಜೊತೆ ಬೈಂಡ್ ಆಗಿ ಆ ಸ್ಪೆಸಿಫಿಕ್ ಮಾಲಿಕ್ಯೂಲ್ ಅನ್ನ ಏನಂತ ಕರಿತೀವಿ, ಸಬ್ಸ್ಟ್ರೇಟ್ ಅಂತ ಕರಿತೀವಿ. ಓಕೆ, ಇದನ್ನ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಸಬ್ಸ್ಟ್ರೇಟ್ ಕಾಣಿಸ್ತಿದೆ ಅಲ್ವಾ. ಸೊ ಇದು ಡ್ರಗ್ ಮಾಲಿಕ್ಯೂಲ್, ದಿಸ್ ಇಸ್ ಆಕ್ಟಿವ್ ಸೈಟ್. ಓಕೆ, ಸೊ ಅದು ಏನ್ ಮಾಡುತ್ತೆ, ಇಬ್ಬರನ್ನು ಒಂದು ಬೈಂಡಿಂಗ್ ಆಗುತ್ತೆ. ಯಾವಾಗ ಆ ಸ್ಪೆಸಿಫಿಕ್ ರೀಜನ್ ಇದೆಯಲ್ಲ, ಸ್ಪೆಷಲ್ ರೀಜನ್, ದಟ್ ಈಸ್ ಆಕ್ಟಿವ್ ಸೈಟ್, ಟಾರ್ಗೆಟ್ ಎಂಜೈಮ್. ಓಕೆ, ಟಾರ್ಗೆಟ್ ಎಂಜೈಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಡ್ರಗ್ ಟಾರ್ಗೆಟ್ ಇಂಟರಾಕ್ಷನ್ ಹೆಂಗಾಗುತ್ತೆ. ಓಕೆ, ಈಗ ಒಂದು ಸಬ್ಸ್ಟ್ರೇಟ್ ಇದೆ, ಇನ್ನೊಂದು ಮೆಡಿಸಿನ್ ಇದೆ ಅಂತ ಅಂದ್ಕೊಳ್ಳಿ. ಇದೊಂದು ಪೇನ್ ಮೆಸೇಜ್ ನಮ್ಮ ಹತ್ರ ಇರೋ ಎಂಜೈಮು, ಇದು ಅದರ ಪೇನ್ ಕಿಲ್ಲರ್ದು ಅಂತ ಅಂದ್ಕೊಳ್ಳಿ. ಓಕೆ, ಪೇನ್ ಕಿಲ್ಲರ್ ಅಂತ ಕನ್ಸಿಡರ್ ಮಾಡಿ. ಸೊ ಅ ಡ್ರಗ್ ಕ್ಯಾನ್ ಆಕ್ಟ್ ಆಸ್ competitive inhibitor by having similar shape to the substrate and binding to the same active site. This prevents the natural substrate from binding and forming a complex, thus blocking the reaction ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಸಿಂಪಲ್ ಥಿಂಗ್. ಈಗ ನನ್ನ ಹತ್ರ ಒಂದು ಸಬ್ಸ್ಟ್ರೇಟ್ ಇದೆ, ದಟ್ ಈಸ್ ನ್ಯಾಚುರಲ್, ಇನ್ನೊಂದು ಸಬ್ಸ್ಟ್ರೇಟ್ ಇದೆ, ಅದು ಡ್ರಗ್. ಓಕೆ, ಸೊ ಏನಿರುತ್ತೆ, ಈ ಆಕ್ಟಿವ್ ಸೈಟ್ ಜೊತೆಗೆ ಡ್ರಗ್ ಮಾಲಿಕ್ಯೂಲ್ ಏನಾಗುತ್ತೆ, ಬೈಂಡಿಂಗ್ ಆಗ್ತಾ ಇರುತ್ತೆ. ಅ ಡ್ರಗ್ ಕ್ಯಾನ್ ಆಕ್ಟ್ ಆಸ್ ಕಾಂಪಿಟೇಟಿವ್ ಇನ್ಹಿಬಿಟರ್. ಓಕೆ, ಕಾಂಪಿಟೇಟಿವ್ ಇನ್ಹಿಬಿಟರ್ ಅಂದ್ರೆ ಏನು, ಈಗ ನ್ಯಾಚುರಲ್ ಮತ್ತೆ ಡ್ರಗ್ ಎರಡು ಎಂಜೈಮ್ಗಳು ಬರ್ತಾ ಇದಾವೆ ಅನ್ಕೊಳ್ಳಿ. ಈ ಬೈಂಡಿಂಗ್ ಸೈಟ್ಗೆ ಯಾರು ಬೈಂಡ್ ಆಗ್ಬೇಕು ಅಂತ ಇಬ್ಬರ ಮಧ್ಯೆ ಒಂದು ಕಾಂಪಿಟೇಷನ್ ಆಗುತ್ತೆ. ಸೊ ಇಬ್ಬರ ಮಧ್ಯೆ ಒಂದು ಕಾಂಪಿಟೇಷನ್ ಆದಾಗ ಸಬ್ಸ್ಟ್ರೇಟ್ ಮತ್ತೆ ಸಬ್ಸ್ಟ್ರೇಟ್ ಏನು ಇಬ್ಬರಿಗೂ ಓಪನ್ ಹಾಕೊಂಡಿದೆ, ಅದರಲ್ಲಿರೋ ಆಕ್ಟಿವ್ ಸೈಟ್ ಎರಡಕ್ಕೂ ಓಪನ್ ಹಾಕೊಂಡಿದೆ. ಬಟ್ ಯಾವುದು ಬಂದು ಕೂತ್ಕೊಳ್ಳುತ್ತೆ ಹೇಳಿ, ಎರಡಕ್ಕೂ ಸಿಮಿಲರ್ ಶೇಪ್ ಇರುತ್ತೆ. ಯಾವ್ದಕ್ಕೆ ಎಫಿನಿಟಿ ಇದೆಯಲ್ಲ, ಆ ಎಫಿನಿಟಿ ಇರೋದು ಬಂದು ಕೂತ್ಕೊಳ್ಳುತ್ತೆ. ದಿಸ್ ಪ್ರಿವೆಂಟ್ ನ್ಯಾಚುರಲ್ ಸಬ್ಸ್ಟ್ರೇಟ್. ಆ ನ್ಯಾಚುರಲ್ ಸಬ್ಸ್ಟ್ರೇಟ್ ಅನ್ನ ಇದು ಇನ್ಹಿಬಿಟ್ ಮಾಡುತ್ತೆ. ಸೊ ಆರು ಸ್ಟಾಪ್ ಮಾಡುತ್ತೆ, ದಟ್ ಈಸ್ ಕಾಂಪಿಟೇಟಿವ್ ಇನ್ಹಿಬಿಟರ್. ನ್ಯಾಚುರಲ್ ಸಬ್ಸ್ಟ್ರೇಟ್ ಜೊತೆಗೆ ಏನ್ ಡ್ರಗ್ ಇದೆಯಲ್ಲ, ಅದು ಕಾಂಪಿಟ್ ಮಾಡಿ ಬಂದು ಆಕ್ಟಿವ್ ಸೈಟ್ ಅಲ್ಲಿ ಫಿಟ್ ಆಗಿ ಕೂತ್ಕೊಳ್ಳುತ್ತೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಕಾಂಪಿಟೇಟಿವ್ ಇನ್ಹಿಬಿಟರ್ಸ್. ಓಕೆ, thus blocking of a reaction. Next, consequences inhibitor. Okay,
reversible inhibition. In many cases, drug enzyme bond is weak and can be broken. The drug will then detach. The enzyme can resume its function. Sometime ಏನಾಗುತ್ತೆ ಆ ಡ್ರಗ್ ಮಾಲಿಕ್ಯೂಲ್ ಏನಿದೆಯಲ್ಲ ಇನ್ಹಿಬಿಟರ್ ಇದು ತುಂಬಾ ವೀಕ್ ಇರುತ್ತೆ. ಆ ವೀಕ್ ಇದ್ದಾಗ ಏನ್ ಮಾಡುತ್ತೆ, ಆ ಬಾಂಡಿಂಗ್ ಇದೆಯಲ್ಲ ಸ್ವಲ್ಪ ಟೈಮ್ ಆದ್ಮೇಲೆ ಬ್ರೇಕ್ ಆಗುತ್ತೆ. ಅಂದ್ರೆ ಪೇನ್ ಕಿಲ್ಲರ್ಗಳು ಸ್ವಲ್ಪ ಟೈಮ್ ಆದ್ಮೇಲೆ ಏನಾಗುತ್ತೆ ಹೇಳಿ ಮತ್ತೆ ನಮ್ಗೆ ಪೇನ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಡ್ರಗ್ ಮತ್ತೆ ಎನ್ಸೈಮ್ ಮಧ್ಯೆ ಏನು ಬಾಂಡ್ ಇತ್ತಲ್ಲ ಆ ಬಾಂಡ್ ಬ್ರೇಕ್ ಆಯ್ತು. ಐಸ್ ವೀಕ್ ಅಂಡ್ ಕ್ಯಾನ್ ಬಿ ಬ್ರೋಕನ್, ಅದನ್ನ ಬ್ರೋಕ್ ಮಾಡ್ತು. ದ ಡ್ರಗ್ ವಿಲ್ ದೆನ್ ಡಿಅಟ್ಯಾಚ್. ಆ ಡ್ರಗ್ ಡಿಅಟ್ಯಾಚ್ ಆಯ್ತು ಅಂದ್ರೆ ಮತ್ತೆ ಪುನಃ ಪೇನ್ ಇರ್ಬೋದು ಅಥವಾ ಬ್ರೈನ್ಗೆ ಮೆಸೇಜ್ ಇರ್ಬೋದು ಹೋಗೋದು ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಅದು ಮತ್ತೆ ಎಂಜಾಯ್ ಮಾಡುತ್ತೆ, ಎಂತ ಮಾಡುತ್ತೆ ಮತ್ತೆ ವಾಪಸ್ ಅದರದ ನಾರ್ಮಲ್ ಫಂಕ್ಷನ್ ಅನ್ನು ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ದ ಬಾಡಿ ಮಸ್ಟ್, ಈಗ ಇಫ್ ದ ಡ್ರಗ್ ಫಾರ್ಮ್ಸ್ ಅ ಸ್ಟ್ರಾಂಗ್ ಕೋವಲೆಂಟ್ ಬಾಂಡ್ ವಿತ್ enzyme, the enzyme is permanently blocked. The body must then degrade the enzyme drug complex. The synthesis a new enzyme to the restore the function. ಮತ್ತೆ ಈಗ ಸಪೋಸ್ ತುಂಬಾ ಸ್ಟ್ರಾಂಗ್ ಕೋವಲೆಂಟ್ ಬಾಂಡ್ ಇತ್ತು ಅಂದ್ರೆ ಆ ಡ್ರಗ್ ಮತ್ತೆ ಟಾರ್ಗೆಟ್ ಅದೇನಾಗುತ್ತೆ, ಒಂದು ಬಾಂಡಿಂಗ್ ಆಗಿರುತ್ತಲ್ಲ ಅದನ್ನ ಬ್ರೇಕ್ ಮಾಡಕ್ಕೆ ಆಗಲ್ಲ, ಪರ್ಮನೆಂಟ್ಲಿ ಆ ಎಂಜೈಮ್ ಅನ್ನ ಬ್ಲಾಕ್ ಮಾಡಿರುತ್ತೆ. ಓಕೆ, ಅದೇನ್ ಮಾಡ್ಬೇಕು ಹೇಳಿ, ಅದನ್ನ ರೀಸ್ಟೋರ್ ಮಾಡಕ್ಕೆ ಸಿಂಥೆಸಿಸ್ ಮಾಡ್ಬೇಕು ಹೊಸ ಕಾಂಪ್ಲೆಕ್ಸ್ ಅನ್ನ. ಸೊ ಈ ತರನು ಏನಾಗುತ್ತೆ, ಇರ್ರಿವರ್ಸಿಬಲ್ ಇನ್ಹಿಬಿಟರ್ಸ್ ಅಂದ್ರೆ ಅದೇ ಕಂಪ್ಲೀಟ್ ಆಗಿ ಡ್ರಗ್ ಅನ್ನ ಬ್ಲಾಕ್ ಮಾಡುತ್ತೆ ಸಬ್ಸ್ಟ್ರೇಟ್ ಇಂದ. ಓಕೆ, ದೆನ್ ಇಟ್ ಈಸ್ ಕಾಲ್ಡ್ ಇರ್ರಿವರ್ಸಿಬಲ್ ಇನ್ಹಿಬಿಟರ್ಸ್. ಓಕೆ, ನಾರ್ಮಲಿ ಏನಾಗುತ್ತೆ ಹೇಳಿ, ಒಂದು ನಮ್ಮ ಹತ್ರ ಒಂದು ಸಬ್ಸ್ಟ್ರೇಟ್ ಇದೆ ಅಂದ್ರೆ ಇಲ್ಲೊಂದು ಆಕ್ಟಿವ್ ಸೈಟ್ ಇರುತ್ತೆ. ಆ ಮಾಲಿಕ್ಯೂಲ್ ಏನಾಗುತ್ತೆ ಇಲ್ಲಿ ಬಂದು ಟಚ್ ಆಗುತ್ತೆ. ದಟ್ ಈಸ್ ಏನೋ ಆರ್ಟಿಫಿಷಿಯಲ್ ಸಬ್ಸ್ಟ್ರೇಟ್ ಆರ್ ಡ್ರಗ್ ಇದೆಯಲ್ಲ ಬಂದು ಟಚ್ ಆಗುತ್ತೆ. ಓಕೆ, ಟಚ್ ಆದಾಗ ಏನಾಗುತ್ತೆ, ಇಲ್ಲಿ ಎಂಜೈಮ್ ಬರೋದ್ರ ಬದಲಿಗೆ ಯಾರು ಬರ್ತಾರೆ, ಡ್ರಗ್ ಬಂದಿರುತ್ತೆ. ಸೊ ಒಂದು ಬಯಾಲಜಿಕಲ್ ರೆಸ್ಪಾಂಡ್ ಏನ್ ಹೋಗ್ಬೇಕಿತ್ತಲ್ಲ ಅದನ್ನ ಸ್ಟಾಪ್ ಮಾಡ್ತಾರೆ. ಸೊ ಅದನ್ನ ಸ್ಟಾಪ್ ಮಾಡಿ ಸಬ್ಸ್ಟ್ರೇಟ್ ಏನ್ ಮಾಡುತ್ತೆ, ನೆಕ್ಸ್ಟ್ ಇವರ ಮಧ್ಯೆ ಒಂದು ಬಾಂಡಿಂಗ್ ಆಗುತ್ತೆ, ಎಂಜೈಮ್ ಕಾಂಪ್ಲೆಕ್ಸ್ ಇಲ್ಲೊಂದು ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗುತ್ತೆ. ದೆನ್ ಎಂಜೈಮ್ ಸಬ್ಸ್ಟ್ರೇಟ್ ಒಂದು ಕಾಂಪ್ಲೆಕ್ಸ್ ಆಗುತ್ತೆ. ಸೊ ಪ್ರಾಡಕ್ಟ್ ಬಂದ್ಮೇಲೆ ನಮ್ಗೆ ಡ್ರಗ್ ಆಕ್ಷನ್ ಆಕ್ಚುಲಿ ಕಾಣಿಸುತ್ತೆ. ಓಕೆ, ಓಕೆ, ಡ್ರಗ್ ಟಾರ್ಗೆಟ್ ಆಸ್ ರೆಸಿಪ್ಟರ್ಸ್. ಓಕೆ, ನಾವ್ ಎಂಜೈಮ್ಸ್ ಏನ್ ಕೆಲಸ ಅಂತ ನೋಡಾಯ್ತು, ಈಗ ರೆಸಿಪ್ಟರ್ಸ್ ಅನ್ನ ನೋಡೋಣ. ರೆಸಿಪ್ಟರ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ಕೆಮಿಕಲ್ ಮೆಸೆಂಜರ್ಸ್. ಓಕೆ, ಸೊ ಸಿಂಪಲ್ ಥಿಂಗ್, ಈಗ ಹೆಡ್ ಏಕ್ ಇದೆ ಅಂತ ಅನ್ಕೊಂಡು, ತಲೆಯಲ್ಲಿ ನೋವು ಆಗ್ತಿದೆ ನನಗೆ. ಓಕೆ, ಇಲ್ಲೊಂದು ಇಂಟೀರಿಯರ್ ಸೆಲ್ ವಾಲ್ ಇರುತ್ತೆ. ಸೊ ಕೆಮಿಕಲ್ ಮೆಸೇಜ್ ವಿಲ್ ಕಮ್ ಟು ದಿಸ್ ಪಾಯಿಂಟ್. ಓಕೆ, ಇಲ್ಲೊಂದು ಬೈಂಡಿಂಗ್ ಸೈಟ್ ಇದೆ. ಓಕೆ, ಈ ಬೈಂಡಿಂಗ್ ಸೈಟ್ ಅನ್ನ ಈ ಕೆಮಿಕಲ್ ಮೆಸೆಂಜರ್ ಏನ್ ಮಾಡುತ್ತೆ, ಜಸ್ಟ್ ಇಂಟೀರಿಯರ್ ವಾಲ್ ಅನ್ನ ಟಚ್ ಮಾಡುತ್ತೆ. ಆ ಟಚ್ ಮಾಡಿದಾಗ ಈ ಕೆಮಿಕಲ್ ಮೆಸೆಂಜರ್ ಜೊತೆಗೆ ಏನಾಗುತ್ತೆ, ಶೇಪ್ ಚೇಂಜ್ ಆಗುತ್ತೆ. ಸೊ ಬೈಂಡಿಂಗ್ ಸೈಟ್ ಏನಾಗುತ್ತೆ, ಜಸ್ಟ್ ಟಚ್ ಮಾಡ್ಬಿಟ್ಟು ಕೆಮಿಕಲ್ ಮೆಸೆಂಜರ್ ವಾಪಸ್ ಹೋಗುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿಂದ ಮೆಸೇಜ್ ಹೋಗ್ತಾ ಇರುತ್ತೆ ಬ್ರೈನ್ಗೆ. ಅಂದ್ರೆ ಬೈಂಡಿಂಗ್ ಸೈಟ್ ಮಧ್ಯ ಅವನು ಒಂದು ಕೆಮಿಕಲ್ ಮೆಸೆಂಜರ್ ಅನ್ನ ಜಸ್ಟ್ ಟಚ್ ಮಾಡುತ್ತೆ. ಸೊ ಇಂಟೀರಿಯರ್ ಆಫ್ ದ ಸೆಲ್ ಅನ್ನ, ಸೊ ಇಂಟೀರಿಯರ್ ಸೆಲ್ ಅನ್ನ ಟಚ್ ಮಾಡಿ ಆ ಬೈಂಡಿಂಗ್ ಸೈಟ್ ಏನ್ ಮಾಡ್ಬೇಕು ಹೇಳಿ, ಆ ಯಾವಾಗ ಟಚ್ ಆಯ್ತೋ ಕೆಮಿಕಲ್ ಮೆಸೇಜಸ್ ಎಲ್ಲ ಹೋಗ್ತಾ ಇರುತ್ತೆ. ಮತ್ತೆ ವಾಪಸ್ ಬೈಂಡಿಂಗ್ ಸೈಟು ಅದರ ಒಂದು ನಾರ್ಮಲ್ ಏನು ಶೇಪ್ ಇದೆಯಲ್ಲ ಅದನ್ನ ರೀಗೇನ್ ಮಾಡುತ್ತೆ. ಯಾವಾಗ ಈ ಕೆಮಿಕಲ್ ಮೆಸೆಂಜರ್ ಟಚ್ ಮಾಡ್ತಲ್ಲ ಅವಾಗ ಶೇಪ್ ಆಫ್ ದ ಇಂಟೀರಿಯರ್ ಸೆಲ್ ಬೈಂಡಿಂಗ್ ಸೈಟ್ ಅಲ್ಲಿ ಚೇಂಜ್ ಆಗಿರುತ್ತೆ. ಯಾವ್ದಕ್ಕೆ ಹಂಗಂಗೆ ಈ ಕೆಮಿಕಲ್ ಮೆಸೇಜ್ ಇದೆಯಲ್ಲ, ಈ ಕೆಮಿಕಲ್ ಮೆಸೇಜ್ಗೆ ಬೇಕಾಗಿರೋ ತರ ಒಂದು ಶೇಪ್ಗೆ ಬಂದಿರುತ್ತೆ ಅದು. ಓಕೆ, ನೀವು ನೋಡ್ತಿದ್ದೀರಾ ಪಿಕ್ಚರ್ಲಿ. ಯಾವಾಗ ಇದು ಟಚ್ ಮಾಡಿ ಹೋಗುತ್ತಲ್ಲ ಅವಾಗ ಒರಿಜಿನಲ್ ಏನಿತ್ತಲ್ಲ ಅದೇ ಫಾರ್ಮಿಗೆ ಬರುತ್ತೆ. ಓಕೆ, ಡ್ರಗ್ ಟಾರ್ಗೆಟ್ ರೆಸಿಪ್ಟರ್ಸ್ ಅಂದ್ರೆ ರೆಸಿಪ್ಟರ್ಸ್ ಏನ್ ಮಾಡುತ್ತೆ, ದೇ ಆರ್ ಕೆಮಿಕಲ್ ಮೆಸೆಂಜರ್ಸ್. ಜಸ್ಟ್ ಬರುತ್ತೆ, ಬಂದು ಬೈಂಡಿಂಗ್ ಸೈಟ್ ಅನ್ನು ಟಚ್ ಮಾಡುತ್ತೆ. ಅವಾಗ ಮೆಸೇಜಸ್ ಬ್ರೈನ್ ಇಂದ ಹೋಗುತ್ತೆ, ಹೋಗಿ ಆ ಪರ್ಟಿಕ್ಯುಲರ್ ಪ್ಲೇಸ್ ಅನ್ನ ಏನ್ ಮಾಡುತ್ತೆ ಹೇಳಿ, ಅಲ್ಲಿ ಪೇನ್ ಇದೆ ಅಥವಾ ನಮ್ಗೆ ಗೊತ್ತಾಗುವಂಗ್ ಮಾಡುತ್ತೆ, ನಮ್ಗೆ ಆ ಎಕ್ಸ್ಪೀರಿಯನ್ಸ್ ಆಗುವಂಗೆ ಮಾಡುತ್ತೆ. ಓಕೆ, ಡ್ರಗ್ ಟಾರ್ಗೆಟ್ ರೆಸಿಪ್ಟರ್ಸ್ ಅಲ್ಲಿ ಏನಾಗುತ್ತೆ, ನಾರ್ಮಲ್ ಬೈಂಡಿಂಗ್ ಆಕ್ಟಿವ್ ಸೈಟ್ ಅಲ್ಲಿ ಏನಾಗುತ್ತೆ, ಬಂದು ಸಬ್ಸ್ಟ್ರೇಟ್ ಜೊತೆ ಬೈಂಡ್ ಆಗುತ್ತೆ. ಕಾಂಪಿಟೇಟಿವ್ ಅಲ್ಲಿ ಏನಿರುತ್ತೆ ಹೇಳಿ, ಇವ್ರು ಹೋಗ್ಬೇಕಾ, ನಾರ್ಮಲ್ ಸಬ್ಸ್ಟ್ರೇಟ್ ಹೋಗ್ಬೇಕಾ, ಡ್ರಗ್ ಹೋಗ್ಬೇಕಾ? ಸೊ ಯಾರಿಗೆ ಅಫಿನಿಟಿ ಜಾಸ್ತಿ ಇರಬೇಕು ಕಾಂಪಿಟೇಟಿವ್ ಇನ್ಹಿಬಿಷನ್ ಅಲ್ಲಿ ಅಂದ್ರೆ
ಡ್ರಗ್ಗೆ ಜಾಸ್ತಿ ಎಫಿನಿಟಿ ಇರೋ ತರ ನಾವು ಡ್ರಗ್ ಅನ್ನ ಡಿಸೈನ್ ಮಾಡ್ಬೇಕು. ಅಂದ್ರೆ ಈ ನಾರ್ಮಲ್ ಸಬ್ಸ್ಟ್ರೇಟ್ ಏನಿದೆಯಲ್ಲ ಅದಕ್ಕೆ ಕಾಂಪೀಟ್ ಮಾಡೋ ತರ ಡ್ರಗ್ ಅನ್ನ ನಾವು ಕೊಡ್ಬೇಕಾಗುತ್ತೆ. ಸೊ ನಾರ್ಮಲ್ ಸಬ್ಸ್ಟ್ರೇಟ್ ಅನ್ನ ಬಿಟ್ಟು ಡ್ರಗ್ ಏನಾಗುತ್ತೆ ಹೋಗಿ ಒಳಗಡೆ ಕುತ್ಕೊಳ್ಳುತ್ತೆ. ನಾನ್ ಕಾಂಪಿಟೇಟಿವ್ ಅಂದ್ರೆ ಇಲ್ಲಿ ಏನಾಗುತ್ತೆ, ಸಮ್ ಕೇಸಸ್ ಅಲ್ಲಿ ಇಲ್ಲಿ ಆಕ್ಟಿವ್ ಸೈಟ್ ಅನ್ನ ಬ್ಲಾಕ್ ಮಾಡ್ತಾರೆ, ಇಲ್ಲಿ ಅಲೋಸ್ಟೆರಿಕ್ ಸೈಟ್ ಅಲ್ಲಿ ಏನಾಗುತ್ತೆ ಬಂದು ಸೇರ್ಕೊಳ್ಳುತ್ತೆ. ಆ ಬಾಂಡಿಂಗ್ ಇದೆಯಲ್ಲ ದಟ್ ಈಸ್ ವೆರಿ ಸ್ಟ್ರಾಂಗ್. ಇಲ್ಲೆಲ್ಲೂ ಒಂದ್ ಕಡೆ ಒಂದು ಅಲೋಸ್ಟೆರಿಕ್ ಸೈಟ್ ಇರುತ್ತೆ, ಆ ಸೈಟ್ ಅಲ್ಲಿ ಬಂದು ಏನಾಗುತ್ತೆ ಹೇಳಿ ಬಂದು ಬಾಂಡ್ ಮಾಡ್ಕೊಳುತ್ತೆ. ದಟ್ ಈಸ್ ದ ಡ್ರಗ್ ಟಾರ್ಗೆಟ್ ರೆಸಿಪ್ಟರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಅಗೋನಿಸ್ಟ್ ಅಂದ್ರೆ ದಟ್ ಡ್ರಗ್ಸ್ ದಟ್ ಮಿಮಿಕ್ ದ ನ್ಯಾಚುರಲ್. ಓಕೆ, ನ್ಯಾಚುರಲ್ ಏನು ಇದೆಯಲ್ಲ ಅದನ್ನ ಮಿಮಿಕ್ ಮಾಡಿದ್ರೆ, ಸಬ್ಸ್ಟ್ರೇಟ್ ಅನ್ನ ಮಿಮಿಕ್ ಮಾಡಿದ್ರೆ ಮೆಸೇಜ್ ಬೈ ಸ್ವಿಚಿಂಗ್ ಆನ್ ದ ರೆಸಿಪ್ಟರ್ಸ್ ಗೆ ಸ್ವಿಚಿಂಗ್ ಆಗಿ ದೀಸ್ ಆರ್ ಎಗೋನಿಸ್ಟ್ ಅಂತ ಕರಿತೀವಿ. ಅಂದ್ರೆ ಯಾವಾಗ ನ್ಯಾಚುರಲ್ ಥಿಂಗ್ಸ್ ಇದೆಯಲ್ಲ, ನ್ಯಾಚುರಲ್ ಸಬ್ಸ್ಟ್ರೇಟ್ ಇದೆಯಲ್ಲ ಅದನ್ನ ಮಿಮಿಕ್ ಮಾಡಿ ಅದೇ ತರದ ಆಕ್ಷನ್ ಅನ್ನ ತೋರಿಸಿದ್ರೆ ಸ್ವಿಚಿಂಗ್ ಆನ್ ದ ರಿಸೆಪ್ಟರ್, ದೀಸ್ ಆರ್ ಕಾಲ್ಡ್ ಎಗೋನಿಸ್ಟ್. ಓಕೆ, ಆಂಟೆಗೋನಿಸ್ಟ್ ಅಂದ್ರೆ ದಟ್ ಬೈಂಡ್ ಟು ರೆಸಿಪ್ಟರ್ ಸೈಟ್ ಇನ್ಹಿಬಿಟ್ ದ ನ್ಯಾಚುರಲ್ ಫಂಕ್ಷನಿಂಗ್. ನ್ಯಾಚುರಲ್ ಫಂಕ್ಷನಿಂಗ್ ಅನ್ನ ಏನ್ ಮಾಡ್ಬಿಡುತ್ತೆ, ಸ್ಟಾಪ್ ಮಾಡುತ್ತೆ ಅಂಡ್ ದೇ ಬೈಂಡ್ ಟು ದ ರೆಸಿಪ್ಟರ್ ಸೈಟ್, ಬೈಂಡ್ ಆಗ್ಬಿಡುತ್ತೆ. ಅದನ್ನ ಆಂಟ್ ಅಗೋನಿಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಥ್ಯಾಂಕ್ ಯು.